ನಮಸ್ಕಾರ ಗೆಳೆಯರೆ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಭಾಷಾಂತರದ ಬಗ್ಗೆ ತಿಳ್ಕೊತಾ ಹೋಗೋಣ. ಭಾಷಾಂತರ ಅಂದ್ರೆ ಏನು, ಭಾಷಾಂತರ ಯಾಕೆ ಮಾಡ್ತಾರೆ, ಏನು ಅಂತ ಈಗಾಗಲೇ ಆಲ್ರೆಡಿ ಎಲ್ಲನ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ಪ್ರಸ್ತುತ ನಾವು ಯಾವ ರೀತಿ ಭಾಷಾಂತರ ಮಾಡಬೇಕು, ಭಾಷಾಂತರ ಮಾಡ್ಲಿಕ್ಕೆ ಏನೇನು ಇರಬೇಕು, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದನ್ನ ಒಂದು ಕ್ವಿಕ್ ರೌಂಡ್ ಅಪ್ ಒಂದು 2 ಮಿನಿಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಮೇಯ್ನು ಯಾವುದೇ ಒಂದು ಭಾಷಾಂತರ ಕೊಟ್ರೆ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕನ್ನಡದಿಂದ ಹೈಕೋರ್ಟ್ ತೆಗಿರೋದು ಕನ್ನಡದಿಂದ ಇಂಗ್ಲಿಷ್ಗೆ. ಸೊ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಟೆನ್ಸಸ್ ಯಾವ ಮೇನ್ ಬೇಕಾಗಿದ್ದು, ಟೆನ್ಸಸ್ ಯಾವ ಕಾಲದಲ್ಲಿದ್ದಾವೆ, ಯಾವ ಕಾಲದಲ್ಲಿದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆಯಾ, ಇದು ಬೇಕು. ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರ್ಟಿಕಲ್ಸ್ ಬೇಕೇ ಬೇಕು. ಆರ್ಟಿಕಲ್ಸ್ ಅಂದ್ರೆ ಅದರಲ್ಲಿ ಡೆಫಿನೆಟ್ ಆರ್ಟಿಕಲ್ಸ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ 2 ಟೈಪ್ಸ್ ಬರುತ್ತೆ. ಎ ಆ್ಯಂಡ್ ದ 3 ಪದಗಳನ್ನ ಎಲ್ಲಿ ಬಳಸಬೇಕು ವಾಕ್ಯದಲ್ಲಿ. ಒಂದು ವಾಕ್ಯದಿಂದ ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡೋದು ಕರೆಕ್ಟ್ ಮೆಥಡ್, ಅಥವಾ ಪ್ಯಾರಾಗ್ರಾಫ್ ಟು ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಮಾಡೋದು ಪಕ್ಕಾ ಮೆಥಡ್. ಇವೆರಡು ಮೆಥಡ್ ಅಲ್ಲಿ ಯಾವ್ದು ಬೇಕಾದ್ರೂ ಫಾಲೋ ಮಾಡ್ಬೋದು. ಸೊ ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟ್ ಏನೇನಂದ್ರೆ, ಮೇನ್ ನಾವು ಆರ್ಟಿಕಲ್ಸ್ ನ ಎಲ್ಲಿ ಬಳಸೋದು ಅಂತ ಗೊತ್ತಿರಬೇಕು, ಟೆನ್ಸಸ್ ಗೊತ್ತಿರಬೇಕು, ಮಾಡೆಲ್ಸ್ ಗೊತ್ತಿರಬೇಕು, ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು. ಇವಿಷ್ಟು ಗೊತ್ತಿರಬೇಕು ನಾವು ಟ್ರಾನ್ಸ್ಲೇಷನ್ ಹೋಗೋದಕ್ಕಿಂತ ಮುಂಚಿತವಾಗಿ. ಸೊ 1 or 2 ಕ್ಲಾಸಸ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಎ ಆ್ಯಂಡ್ ದ ಅಂದ್ರೆ ಆರ್ಟಿಕಲ್ಸ್ ಬಗ್ಗೆ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಮತ್ತು ಇದು ಯಾವುದು ನಮ್ಮ ಟೆನ್ಸಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾ ಹೋಗ್ತೀವಿ. ಅದಾದ ನಂತರ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಹೊರಟೋಗ್ತೀವಿ. ಸೆಂಟೆನ್ಸ್ ಗಳನ್ನ ಡೈಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ಸಿಂಪಲ್ ಸೆಂಟೆನ್ಸಸ್ ನ ಎಲ್ಲೆಲ್ಲಿ ಏನೇನು ಹಾಕ್ಬೇಕು ಅಂತ ಗೊತ್ತಿರ್ಬೇಕಲ್ವಾ, ಅದಕ್ಕೋಸ್ಕರ ಇದನ್ನ ದಿಸ್ ಇಸ್ ದಿ ಬೇಸಿಕ್ಸ್, ಇದನ್ನ ನೀವು ಕಲಿಲೇಬೇಕು. ದಿಸ್ ಇಸ್ ಮಸ್ಟ್ ಅಂಡ್ ಶುಡ್ ಕಲಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಸೊ ಅದಕ್ಕಿಂತ ಮುಂಚೆ ಕಾನ್ಸ್ಟಿಟ್ಯೂಷನ್ ವಿಡಿಯೋ ಇವತ್ತು ಬೆಳಗ್ಗೆ ಬಿಟ್ಟಿದ್ದೀವಿ. ಕಾನ್ಸ್ಟಿಟ್ಯೂಷನ್ ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಂದು ಕರೆಕ್ಟಾಗಿ ಒಂದು ಸ್ಟೇಜಲ್ಲಿ ನಿಲ್ಸಿರ್ತೀವಿ, ಅದೇ ಸ್ಟೇಜಿಂದ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ, ವಿಡಿಯೋನ ಪಾಸ್ ಮಾಡಿ ನೋಟ್ಸ್ನ ನೀಟಾಗಿ ಕಂಟಿನ್ಯೂಟಿ ಸಿಗುತ್ತೆ ನಿಮಗೆ. ನೋಟ್ಸ್ನ ದಯವಿಟ್ಟು ಬರೀರಿ ಅಂತ ಹೇಳ್ತೀನಿ, ದಯವಿಟ್ಟು ಬರೀಬೇಕು. ಬರ್ದಾಗ್ಲೇನೆ ಅದು ಬರೀರಿ, 1 ಮಂತ್ ಬರೀರಿ ನೋಟ್ಸ್ನ. ನಿಮ್ಮ ನೋಟ್ಸ್ನ ನೀವೇ ಸೆಲ್ಫ್ ಪ್ರಿಪ್ರೇಷನ್ ಮಾಡಿ. ಏನಿಲ್ಲ, ವಿಡಿಯೋನ ನೋಡ್ಕೊಂಡು ಬರೆಯೋದಷ್ಟೇನೆ, ನೋಡ್ಕೊಂಡು ಬರೆಯೋದ್ರಲ್ಲಿ ತಪ್ಪೇನೂ ಇಲ್ಲ. ಬರೀರಿ. ಹ್ಯಾಂಡ್ ರೈಟಿಂಗು ಶುದ್ಧ ಆಗುತ್ತೆ, ಫಾಸ್ಟ್ ಆಗುತ್ತೆ. ಹ್ಯಾಂಡ್ ರೈಟಿಂಗು ತುಂಬಾ ಫಾಸ್ಟ್ ಆಗುತ್ತೆ. ಪ್ರಬಂಧ ರಚನೆಗೆ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಬೇಕೇ ಬೇಕು. ಹೊಸ ಪದಗಳ ಪರಿಚಯ ಆಗುತ್ತೆ. ಸೊ ತುಂಬಾನೇ ಅಡ್ವಾಂಟೇಜಸ್ ಇದಾವೆ. ನಾವು ಮಾಡ್ಕೊಡ್ತಾ ಇರೋದು ನಿಮಗೆ GK ಪೋರ್ಷನ್ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. GK ಪೋರ್ಷನ್ ಕಂಪ್ಲೀಟ್ ಮಾಡ್ಕೊಡ್ತಾ ಇದೀವಿ, ಕೇವಲ ಹೈಕೋರ್ಟ್ SDAಗೆ ಖಂಡಿತವಾಗ್ಲೂ ಅಲ್ಲ. ಎಲ್ಲಾರು ಈ ಮುಂದೆ ಯಾವುದೇ ಎಕ್ಸಾಮ್ ಅಂದ್ರೂ ಅಪ್ಲೈ ಮಾಡಿ. ಯಾವುದೋ ಒಂದು ಎಕ್ಸಾಮ್ ಇದರಲ್ಲೇ ಆಗೋಗ್ತೀವಿ, ಇದರಲ್ಲೇ ಎಲ್ಲ ಮುಗೀತು ಅನ್ನೋ ಒಂದು ಇದು ಬೇಡ. ದಯವಿಟ್ಟು ಇನ್ನೂ ಒಳ್ಳೊಳ್ಳೆ ಪೋಸ್ಟ್ಗಳು ಆಗ್ತವೆ. ಎಲ್ಲ ಎಕ್ಸಾಮ್ಸ್ಗೂ ಅಪ್ಲೈ ಮಾಡಿ. ಇನ್ನು ಆಫೀಸರ್ ಪೋಸ್ಟ್, ಗ್ರೂಪ್ ಸಿ ನಲ್ಲಂತೂ ಇನ್ನೂ ಒಳ್ಳೊಳ್ಳೆ ಪೋಸ್ಟ್ಗಳು ಆಗ್ತವೆ. ಅಪ್ಲೈ ಮಾಡಿ, ಎಲ್ಲದಕ್ಕೂ ಅಪ್ಲೈ ಮಾಡಿ. ಒಳ್ಳೊಳ್ಳೆ ಸ್ಕೇಲ್ ಇರುವಂಥ ಪೋಸ್ಟ್ಗಳು ಆಗ್ತವೆ. ಸೊ ನಾವು ಮುಗಿಸ್ಕೊಡ್ತಾ ಇರೋದು ಎಲ್ಲ ಎಕ್ಸಾಮ್ಸ್ಗೂ ಆಗೋಂಗೆ GK ಪೋರ್ಷನ್ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. GK ಪೋರ್ಷನ್ ಹೋಲ್ ಸೇಲ್ ಕಂಪ್ಲೀಟ್ ಮಾಡ್ಕೊಡ್ತಾ ಇದೀವಿ. ಅದರಿಂದ ನೋಟ್ಸ್ ಮಾಡಿಟ್ಕೊಂಡ್ರೆ ಒಂದು ಪೋರ್ಷನ್ನೇ ಕಂಪ್ಲೀಟ್ ಆಗ್ಬಿಡುತ್ತೆ. ಇದು ನಿಮ್ಮ ತಲೆಯಲ್ಲಿರಲಿ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀಟಾಗಿ ಇಂಪ್ಲಿಮೆಂಟ್ ಮಾಡಿ. ನೀವು ಇಂಪ್ಲಿಮೆಂಟ್ ಮಾಡಿ ರಿಸಲ್ಟ್ನ ನೀವೇ ನೋಡ್ಕೊಳ್ಳಿ. ಕರೆಕ್ಟಾಗಿ, ತುಂಬಾ ಕರೆಕ್ಟ್ ಆಕ್ಯುರೇಟ್ ಆಗಿ ಹೋಗ್ತಾ ಇದೆ. ದಯವಿಟ್ಟು ನಾನು ಹೇಳೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಅಷ್ಟೇನೆ, ಡೈರೆಕ್ಟ್ ಆಗಿ ನಾವು ಭಾಷಾಂತರಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ಯಾಕಪ್, ಒಂದು ಸ್ವಲ್ಪ ಏನೇನು ಬೇಕು, ಅದು ಸಪೋರ್ಟಿವ್ ಆಗಿ ಏನೇನು ಬೇಕು ಅದನ್ನ ಒಂಚೂರು 1-2-3 ಕ್ಲಾಸಲ್ಲಿ ಕಲ್ತು ಮುಂದಕ್ಕೆ ಹೋಗೋದು ಜಾಣ್ತನ ಅನ್ಕೊಂತೀನಿ. ಸೊ ಇವತ್ತಿನ ದಿನ ನಾವು ಆರ್ಟಿಕಲ್ಸ್ನ ಕಲಿತಾ ಬರೋಣ. ಆರ್ಟಿಕಲ್ಸ್ನ ಮುಂದೆ ನೋಡ್ತಾ ಹೋಗೋಣ. ನೀವು ಇಲ್ಲಿ ಎಕ್ಸಾಂಪಲ್ಸ್ನ ನೋಡ್ಬೋದು. ಇಲ್ಲಿ ಎಕ್ಸಾಂಪಲ್ಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಶಿ ಈಸ್ ಎನ್ ಎಕ್ಸಲೆಂಟ್ ಸ್ಟೂಡೆಂಟ್, ಶಿ ಈಸ್ ಎ ಸ್ಟೂಡೆಂಟ್. ನೆಕ್ಸ್ಟ್, ಐ ಹ್ಯಾವ್ ಎ ಕಾರ್, ದಿಸ್ ಇಸ್ ಎನ್ ಆರೆಂಜ್, ಈ ಸ್ಯಾಂಗ್ ಎ ಸಾಂಗ್, ರಾಮ್ ಇಸ್ ಎ ಸ್ಟೂಡೆಂಟ್. ಇದರಲ್ಲಿ ಎ ಮತ್ತೆ ಆನ್ ಬಂದಿದ್ದಾವೆ. ದ ಅನ್ನೋದು ದೊಡ್ಡ ಕಾನ್ಸೆಪ್ಟ್, ಸೊ ನಾಳೆ ಬರುತ್ತೆ ಅದು ದ ಕಾನ್ಸೆಪ್ಟ್. ಅದ್ರಲ್ಲಿ ತುಂಬಾನೇ ಎಕ್ಸೆಪ್ಷನಲ್ ಕೇಸಸ್ ಏನೇನೋ ಇದಾವೆ. ಸೊ ಅದಕ್ಕೋಸ್ಕರ ಸ್ಪ್ಲಿಟ್ ಮಾಡಿದೀವಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಸ್ಪ್ಲಿಟ್ ಮಾಡಿದೀವಿ ಅಷ್ಟೇನೆ. ಎ ಮತ್ತು ಆನ್ ನ ಇವತ್ತು ಕಲಿತಾ ಹೋಗಿ. ಎ ಮತ್ತು ಆನ್ ಕ್ಲಿಯರ್ ಕಟ್ ಕಲ್ತ್ಕೊಳ್ತಾ ಹೋಗಿ. ಇಲ್ಲಿ ಎ ಮತ್ತು ಆನ್ ನ ಯಾಕೆ ಉಪಯೋಗಿಸಿದ್ದಾರೆ, ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು, ಯಾವ್ದಕ್ಕೆ ಉಪಯೋಗಿಸ್ಬೇಕು, ಇದರಲ್ಲಿ ಇರ್ತಕ್ಕಂಥ ಎಕ್ಸೆಪ್ಷನಲ್ ಕೇಸಸ್ ಏನೇನು ಅದಷ್ಟು ನಿಮ್ಗೆ ಗೊತ್ತಿದ್ರೆ ಸೆಂಟೆನ್ಸ್ ಫಾರ್ಮೇಶನ್ ಈಸಿಯಾಗಿ ಮಾಡ್ಬೋದು, ಆಕ್ಯುರೇಟ್ ಆಗಿ ಮಾಡ್ಬೋದು, ತುಂಬಾ ಆಕ್ಯುರೇಟ್ ಆಗಿ ಮಾಡ್ಬೋದು. ಇದ್ರ ಜೊತೆಗೆ ವರ್ಡ್ಸ್, ಕೆಲವೊಂದು ವರ್ಡ್ಸ್, ಪರ್ಟಿಕ್ಯುಲರ್ ವರ್ಡ್ಸ್
ಕೊಡ್ತಾ ಹೋಗ್ತೀವಿ. ಅದನ್ನ ಡೈಲಿ ಒಂದು 10 ವರ್ಡ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕನ್ನಡ ಇಂಗ್ಲೀಷು ಟ್ರಾನ್ಸ್ಲೇಷನ್ ಒಳ್ಳೊಳ್ಳೆ ವರ್ಡ್ಸ್ ಇದಾವೆ ನಮ್ಮ ಹತ್ರ, ಬರ್ದಿಟ್ಟಿದೀವಿ ಹಿಂದೆ ಹಳೆ ನೋಟ್ಸ್ದು. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು 10 ವರ್ಡ್ಸ್ ನಾಳೆಯಿಂದ ಬಿಡ್ತಾ ಹೋಗ್ತೀವಿ. ಆ 10 ವರ್ಡ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ. ಸೊ ಪರ್ಫೆಕ್ಷನ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಮುಂದಿನ ಸ್ಲೈಡಲ್ಲಿ ನೋಡೋಣ. Hello. So basically, to do the translation in your High Court STA, all the different factors like articles, preposition, conjunctions, and also the tenses, you have to remember, because if you know all this grammatical part, you can able to write a paragraph very correctly. So basically, I'll explain these articles both in Kannada as well as in English, because some of the people were came from the background of Kannada medium, so it will be useful for them also. So in case of articles, you have mainly two different articles, like indefinite articles and the definite articles, right? So we call this indefinite articles is a and the definite articles is we call it as the. ಸೊ ಆರ್ಟಿಕಲ್ಸ್ ಅಲ್ಲಿ ಎರಡು ತರ ಡಿವೈಡ್ ಆಗಿರುತ್ತೆ, ಒಂದು ಇಂಡೆಫಿನೆಟ್ ಆರ್ಟಿಕಲ್ಸ್ ಮತ್ತೆ ಒಂದು ಡೆಫಿನೆಟ್ ಆರ್ಟಿಕಲ್ಸ್ ಅಂತ. ಸೊ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ಎ ಮತ್ತೆ ಆನ್ ಬರುತ್ತೆ, ದ ಒಂದು ಡೆಫಿನೆಟ್ ಆರ್ಟಿಕಲ್ಸ್. ಬಟ್ ಎ ಮತ್ತು ಆನ್ ಉಪಯೋಗಿಸೋದು ಎಲ್ಲಿ ಉಪಯೋಗಿಸ್ತೀರಾ ಅಂತಂದ್ರೆ, ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ಅಥವಾ ಪ್ಯಾರಾಗ್ರಾಫ್ ಫಾರ್ಮ್ ಮಾಡಬೇಕಾದ್ರೆ ಯು ವಿಲ್ ಯೂಸ್ ಎ ಅಂಡ್ ಆನ್ ಇನ್ ದ ಜನರಲೈಸ್ಡ್ ಕಾನ್ಸೆಪ್ಟ್. Like it may be a indefinite articles, right? So in case of the ನ ಎಲ್ಲಿ ಉಪಯೋಗಿಸ್ತೀರಾ, ಬಳಕೆ ಮಾಡ್ತೀರಾ ನೀವು ಸೆಂಟೆನ್ಸ್ ಅಲ್ಲಿ ಅನ್ನೋದಾದ್ರೆ, it should be a particular. With a particular noun you will use this definite article. And you have a semi vowels also. So W and Y we call it as semi vowels. So we all basically know that is vowels like A, E, I, O, U. ಅದಷ್ಟನ್ನೇ ಮಾತ್ರ vowels ಅನ್ಕೋತೀವಿ. But we have two other letters in English also, that is semi vowels, W and Y, right? So and rest all the sentences are comes under consonants. So I'll give you one example in case of under this semi vowels. For example, you have window. In window, the W comes in the beginning of the word and also at the end of the word, right? So if this consonant, that is W, is a vowel, as we have discussed here, it's a semi vowel we have discussed. So if the semi vowels are came in the beginning of the word, it acts as a consonant. So we all know, basically we know that we add a in front of consonant words and we add an for the vowels. So these basic concept we know, we have learned in the classes, right? So we have some other exceptional, like ಈಗ basic rules ಇದು ನಮ್ಗೆ ಎಲ್ಲರಿಗೂ ಗೊತ್ತಿದೆ, like a ಬಂದ್ ಆಡ್ ಮಾಡೋದು ಬರೀ ಕಾನ್ಸೋನೆಂಟ್ಸ್ ಗೆ, and ಆಡ್ ಮಾಡೋದು vowels ಗೆ. ಬಟ್ certain exceptional cases ಇರುತ್ತೆ. ಅದು ಯಾವ ರೀತಿ ಅನ್ನೋದನ್ನ ರೂಲ್ಸ್ 1 and 2 ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. So in case of window, if the semi vowels came in the beginning of the word, so that acts as a consonant. So if that same letter it repeats at the end of the word, it acts as a semi vowel. Okay, understood? So this is about the different type of articles in the English grammar we have. So basically why I'm teaching this articles means, when you are translating a paragraph, ಅಂದ್ರೆ ನಿಮ್ಗೆ ಈಗ ಒಂದು ಎಕ್ಸಾಮ್ ಅಲ್ಲಿ, ಲೈಕ್ ಹೈಕೋರ್ಟ್ XTA ಎಕ್ಸಾಮ್ ಅಲ್ಲಿ ನಿಮ್ಗೆ ಒಂದು ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಕೊಟ್ಟು ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಫರ್ ಮಾಡಕ್ ಕೇಳಿದಾಗ ಎಕ್ಸಾಮ್ ಅಲ್ಲಿ, ಸೊ ಬೇಸಿಕಲಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಯು ಹ್ಯಾವ್ ಟು ರಿಮೆಂಬರ್? You have to remember about articles, tenses, adjectives and prepositions, tenses. So each and every part of the grammatical words, and you have to know which part of the sentences, whether it is an affirmative sentences or it is a negative sentences. So those are all the factors you have to know. Then only you can transfer the entire paragraph very neatly with your to the English version. I think this is clear, I think. So basically first you should come across all this grammatical part. Okay. Next we'll go for
See, in case of European example, U act as a consonant. We should add A for this particular example, like a European. And you have another example, university. Here also, university, in that spelling, in that word, you can hear a sound like U, right? So university, you can hear the sound like U. U acts as Vyanjanatmaka sound. So in Kannada we have ಸ್ವರಗಳು ವ್ಯಂಜನಗಳು ಅಂತ ಡಿವೈಡ್ ಆಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ಯುರೋಪಿಯನ್ ಅನ್ನೋ ವರ್ಡ್ ಅಲ್ಲಿ ಯು ಅನ್ನೋದು ಒಂದು ವ್ಯಂಜನಾತ್ಮಕ ಸೌಂಡ್. ಸೊ ಈಗ ನಾವೇನ್ ಅನ್ಕೋತೀವಿ, ಯೂನಿವರ್ಸಿಟಿ ಯು ಬಂದಿದೆ, ಸೊ ನಾವು ಆನ್ ಆಡ್ ಮಾಡ್ಬೋದು ಅನ್ಕೋತೀವಿ. ಯೂನಿಯನ್ ಅಂತ ಬಂದಿದೆ ಅಲ್ಲಿ, ಸೊ ಯು ಬಂದು ಓವಲ್ ಅಂತ ಅನ್ಕೊಂಡು ನಾವು ಆನ್ ಆಡ್ ಮಾಡ್ತೀವಿ. ಸೊ ಅದೇ ರೀತಿ ನೀವು ಮಾಡೋ ಮಿಸ್ಟೇಕ್ ಇದು. ಸೊ ದಿಸ್ ಇಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಯೂನಿವರ್ಸಿಟಿ, ಯೂನಿಯನ್. So you sound act as consonant here, so you should add a in front of these two words. Like in case of vowels, we have another examples like uncle, umbrella. We should add an in front of that word, right? Understood? Where you have to add a and an, right? So this is an exceptional case. Like European, here you act as consonant. For that we have added a in front of that word. So you have an example for vowels here, uncle, umbrella. So these kind of words you should add and for that in front of the word, right? Okay. This is about this definite articles. What the definite article I told you in the beginning? It is the, right? So I'll just give you the definition of where we should add this definite article. So rest you have nearly 10 to 15 rules under where you should add this the. Okay. So these about this article the, I'll take it in next video, because you have many more rules in that the article. So just I'll give you the introduction about only where you should add the, right? So the ಅನ್ನೋದು ಒಂದು ಡೆಫಿನೆಟ್ ಆರ್ಟಿಕಲ್. ಸೊ ಈ ಡೆಫಿನೆಟ್ ಆರ್ಟಿಕಲ್ಸ್ ನ ನೀವು ಎಲ್ಲಿ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದು ಸಡನ್ ರೂಲ್ಸ್ ಇದೆ, ನಿಯರ್ಲಿ 10 to 15 ರೂಲ್ಸ್ ಇದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಿಮ್ಗೊಂದು ಇಂಟ್ರೊಡಕ್ಷನ್ ಕೊಡ್ತೀನಿ ದ ಅನ್ನೋ ಆರ್ಟಿಕಲ್ ಹೇಗೆ, ಏನು, ಎಲ್ಲಿ ಉಪಯೋಗಿಸ್ತೀವಿ ಅಂತ. ಓಕೆ. So this article should comes before a noun. So as we all know, noun ಅಂದ್ರೆ ಏನು, ನಾಮಪದ ಅಲ್ವಾ? ಸೊ ಆ ಆರ್ಟಿಕಲ್ಸ್ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ಸ್ ನ ಒಂದು ನೌನ್ ಮುಂದೆ ಆಡ್ ಮಾಡ್ತಾ ಹೋಗ್ತೀವಿ ಅನ್ನೋದೊಂದು ಮೀನಿಂಗ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ we have the is a definite article. So here you have some example here. This boy, that thief, these mangoes, those pens, right? So these are all called it as demonstrative adjective. Why it is called as demonstrative adjective? Altogether we can call it as the, right? So why we are calling demonstrative adjective? So next I'll go for after this article's completion I'll go for adjective, preposition, everything. Okay. So why we altogether we call it as the? Because demonstrative means what? This is demonstrating about adjectives here. So for example you have this boy, right? So boy is a noun. What is this? So we are demonstrating a particular boy here. So these kind of adjectives called as demonstrating adjective. So thief, which thief? That thief. So we are demonstrating that thief. We are telling about that particular thief. So mangoes, which mangoes we are telling about? So these mangoes we are particular about that mangoes, right? ಸೊ ನಾವು ಅದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ ಅನ್ನೋದೊಂದು ಮೀನಿಂಗ್ ನಿಮಗೆ ಅರ್ಥ ಆಗಬೇಕು. ಈಗ ಡೆಫಿನೆಟ್ ಆರ್ಟಿಕಲ್ ಎಲ್ಲಿ ಉಪಯೋಗಿಸ್ತೀವಿ ಅಂತಂದ್ರೆ in front of this nouns ಉಪಯೋಗಿಸ್ತೀವಿ, ಮತ್ತೆ ಡೆಮೋನ್ಸ್ಟ್ರೇಟಿವ್ adjective all together it is called as the, like this, that, these, those, all together we call it as the. Okay. So we are demonstrating the adjective. So in that position we'll use the article. So when you learn all the rules about 10 to 15 I told you, if you learn all these rules you will be very clear about this the article. Okay, no problem. So a and an articles are used in any one or singular concept, but the definite articles are used both in singular and plural concept are called as demonstrative adjectives. I think this is clear, I think, right? So a ಮತ್ತೆ an articles ನ one ಇರಬೇಕು ಅಥವಾ ಸಿಂಗ್ಯುಲರ್ ಕಾನ್ಸೆಪ್ಟ್.
ಕನ್ನಡದಲ್ಲಿ ಹೇಳ್ತಾರಲ್ಲ ಬಹುವಚನ ಏಕವಚನ ಅಂತ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇದೆ, ನೆನ್ಪಿಟ್ಕೋಬೇಕು ನೀವು. ಎ ಮತ್ತೆ ಆನ್ ಅನ್ನೋ ಆರ್ಟಿಕಲ್ಸ್ ನ ಸಿಂಗ್ಯುಲರ್ ಕಾನ್ಸೆಪ್ಟ್ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು. ಬಟ್ ಇನ್ ಕೇಸ್ ಆಫ್ ಡೆಫಿನೆಟ್ ಆರ್ಟಿಕಲ್ಸ್ ನ ದ ಅಂದ ಆರ್ಟಿಕಲ್ಸ್ ನ ಬೋತ್ ಇನ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಇನ್ ಪ್ಲೂರಲ್ ಕಾನ್ಸೆಪ್ಟ್ ಇದ್ದಾಗ ಉಪಯೋಗಿಸ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಬಾಯ್, ದೋಸ್ ಪೆನ್ಸ್, like that, etc. Okay, you have a different type of examples. I'll teach you in the next video so that you will be very much clear about the article. Okay, this video is about a and an. In the next slide you have certain rules. Each and every rules I'll explain. So go through this entire video so that you can easily transfer the paragraph in Kannada to English. ಓಕೆ, ಸೊ ನೀವು ಬೇಸಿಕಲಿ ನೀವು ಕನ್ನಡದಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರೆ ನಾನು ಕೆಲವೊಂದು ರೂಲ್ಸ್ ಇದೆ, ಆ ಪರ್ಟಿಕ್ಯುಲರ್ ರೂಲ್ಸ್ ನ ಮರ್ತೋಗ್ಬಾರ್ದು. ಡೋಂಟ್ ಫರ್ಗೆಟ್ ದಟ್ ರೂಲ್ಸ್. ಇಫ್ ದಟ್ ರೂಲ್ಸ್ ಇಸ್ ಅಪ್ಲೈಡ್ ಟು ಯುವರ್ ಪ್ಯಾರಾಗ್ರಾಫ್, ವೆರಿ ಈಸಿಲಿ ಯು ಕ್ಯಾನ್ score a very good marks in your ST examination, right? We'll go for the next rules then. See, this is a rule number 1. Where and all we'll use the article a. So in the rule number 1, a is used before a singular countable noun beginning with a consonant sound. As I told you in the beginning, a is used in the singular concept. But the one more article I told you, the, it is used both in singular as well as in plural. But the a and an is used only in case of singular and countable noun, right? So in the with the noun beginning with a consonant sound. So we are adding a. Here you have certain example like a mother, a flower, a river, a leaf, a table, a lake, like that. You have many more examples. So you can count this, whatever the example they have given, and also it is in singular form. So what you should add? You should add a, right? So this is a rule number 1 you have to remember. Next rule. See, this is the rule number 2. I have explained in the beginning only. A is used before a noun beginning with a U sound. I told you in the beginning slide itself, right? U sound ಬರುತ್ತೆ. ಲೈಕ್ ನಿಮಗೆ ಕನ್ನಡದಲ್ಲಿ ಸ್ವರ ವ್ಯಂಜನ ಹೇಗೆ ಡಿವೈಡ್ ಆಗಿದೆಯೋ, ಯು ಅನ್ನೋ ಸೌಂಡ್ ವ್ಯಂಜನಾತ್ಮಕ ಸೌಂಡ್ ಆಗಿರುತ್ತೆ. ಸೊ ಈ ಒಂದು ಸೌಂಡ್ ಬರುವಂತಹ ವರ್ಡ್ಸ್ಗೆ ನೀವು ಆನ್ ಉಪಯೋಗಿಸ್ಕೋಬಾರ್ದು. ಬೇಕಾದ್ರೆ ನೀವು ಯಾಕೆ ಆನ್ ಮಾಡ್ತೀರಾ, ಇಲ್ಲಿ ಯು ಬಂದಿದೆ, ಓ ಇದು ಓವಲ್ ಆಗಿರುತ್ತೆ, ಸೊ ಆನ್ ಮಾಡ್ಬೋದು. ಸೊ ನೋ, ಯು ಶುಡ್ ನಾಟ್ ಡೂ ದಟ್ ಸಚ್ ಮಿಸ್ಟೇಕ್. ಬಿಕಾಸ್ ಯೂನಿವರ್ಸಿಟಿ, ಯೂನಿವರ್ಸ್ ಅಥವಾ ಇದೆಲ್ಲ ಎಕ್ಸಾಂಪಲ್ಸ್ ಇದೆ ಅಲ್ಲ, ಈ ಎಕ್ಸಾಂಪಲ್ ಬಂದು ಯು ಅನ್ನೋ ಸೌಂಡ್ ಅಲ್ಲಿ ನಮಗೆ ಕೇಳಿಸುತ್ತೆ ವರ್ಡ್ ಪ್ರೊನೌನ್ಸ್ ಮಾಡಿದಾಗ. ಸೊ ಯು ಶುಡ್ ಆಡ್ ಎ. Okay, don't forget these words. This is an exceptional case. So basically what we'll do the mistake, we add what we add and we'll add in front of these words because we think it as U comes under vowel, right? So don't do that mistake. You should add a. Why we should add a? Because it is coming from U sound, right? So we have certain example: a university, a universe, a union, a unit, a uniform, united team, a useful rule, a useful animal, a unique opportunity. ಸೊ ಅರ್ಥ ಆಯ್ತಲ್ವಾ ರೂಲ್ ನಂಬರ್ 2. ಸೊ ನೀವು ಒಂದು ಪದ ಕೊಟ್ಟಾಗ ನಿಮ್ಗೆ ಆ ಪದದಲ್ಲಿ ಫಸ್ಟ್ ಪ್ರೊನೌನ್ಸ್ ಮಾಡಿದಾಗ ಯು ಅನ್ನೋ ಸೌಂಡ್ ಬಂದಾಗ ನೀವು ಎ ಆಡ್ ಮಾಡಬೇಕು. ಓಕೆ, ಸೊ ಆಫ್ಟರ್ ದಿಸ್ ಐ ವಿಲ್ ಕಂಪ್ಲೀಟ್ ಆಲ್ ದಿಸ್ ಗ್ರಾಮರ್. ಐ ವಿಲ್ ಗೋ ಫಾರ್ ದ ಪ್ಯಾರಾಗ್ರಾಫ್ ವೈಸ್. ಐ ವಿಲ್ ಟೇಕ್ ಅ ಪ್ಯಾರಾಗ್ರಾಫ್, ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ಸ್. ಐ ವಿಲ್ ಮೇಕ್ ದೆಮ್ ಟು ಕನ್ವರ್ಟ್ ಟು ಇಂಗ್ಲಿಷ್ so that you can come across where and all I'll use the tenses, where I'll use the grammatical part, that is articles, and where I'll use the how we have to transfer the sentences. Like if it is the sentences in Kannadadalli, ಈಗ suppose ನಿಮಗೆ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಸೆಂಟೆನ್ಸ್ ನ ಅದು ಒಂದು ಪ್ರಶ್ನಾರ್ಥಕವಾಗಿ ತರ ಏನಾರ ಕೇಳಿದಾರ, ಕ್ವಶನ್ ಟ್ಯಾಗ್ ಕ್ವಶನ್ ಇದ್ರೆ ಅದನ್ನ ಹೇಗೆ ನೀವು ಇಂಗ್ಲಿಷ್ ಟ್ರಾನ್ಸ್ಫರ್ ಮಾಡಬೇಕು. ಲೈಕ್ ಅಫರ್ಮೇಟಿವ್ ಸೆಂಟೆನ್ಸಸ್ ಅಂತ ಬರುತ್ತೆ, ಅಥವಾ ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ಏನಾದ್ರು ಕೊಟ್ಟಿದಾರ ಪ್ಯಾರಾಗ್ರಾಫ್ ಅಲ್ಲಿ. ಸೊ ಅದು ಒಂದು ಬೇಸಿಕ್ ರೂಲ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬೇಸಿಕ್ ಅಲ್ಲಿ ನಿಮ್ಗೆ ಇದೆಲ್ಲ ಗ್ರಾಮರ್ ಕಂಪ್ಲೀಟ್ ಮಾಡಾದ್ಮೇಲೆ, ಬೇಸಿಕ್ ಗ್ರಾಮರ್ಸ್ ಇದೆ ಅಲ್ಲ ಅದನ್ನ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಪ್ಯಾರಾಗ್ರಾಫ್ ತಗೊಂಡು ಅದನ್ನ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ರೂಲ್. So this is the rule number 3. A is used before a noun forming with 1. For example, ಈಗ A ಅನ್ನೋದು ರೂಲ್ ನಂಬರ್ 3 ಪ್ರಕಾರ ಒಂದು ಎಕ್ಸಾಂಪಲ್ಸ್ ಬರುತ್ತೆ. ಲೈಕ್ 1 ಅನ್ನೋ ಕಾನ್ಸೆಪ್ಟ್ ಬಂದಾಗ ಅದ್ರ ಮುಂದೆ ನೀವು A ಆಡ್ ಮಾಡಬೇಕು.
Okay, for example, one-legged elephant, one-man commission, one-eyed beggar, 1 rupee note. So such examples ಬಂದಾಗ ನೀವು ಏನು ಆಡ್ ಮಾಡಬೇಕು? A use ಮಾಡಬೇಕು in front of that particular word. Okay. A one-man commission, one-eyed beggar, a 1 rupee note. Like that, you should add in this word in front of. If one comes, you should add a in front of that particular word. Understood? Okay. So in the before slides, in the previous slides, we have learned the rules about 3 rules we have learned, right? So about A. So this is about uses of and, where and all you should use and. Okay. So rule number 1, and is used before a singular countable noun beginning with a vowel sound. So as we all know, we are basically in the vowels we should add an here. So for example, you have some different types of words in under vowel sound. That is an LA, animal, an injury, an egg. See, these are all comes from like A, I, E, O, U. So these are all vowels, right? So you should add an. So here you should remember in rule number 1, an is used before a singular countable noun beginning with the vowel sound. Okay. Next we'll go for another one. So this is a rule number 2. An is used before a silent H. ಸೊ ಈಗ ನಾವೇನ್ ಅನ್ಕೋತೀವಿ ಇಲ್ಲಿ ಆನ್ ಹೌಸ್ ಬಂದಿದೆ ಹೆಚ್ ಇಸ್ ಅ ಕಾನ್ಸನೆಂಟ್ ಅನ್ಕೊಂಡು ಮಿಸ್ಟೇಕ್ ಮಾಡ್ತೀವಿ ಏನ್ ಆಡ್ ಮಾಡ್ತೀವಿ ಎ ಆಡ್ ಮಾಡ್ತೀವಿ ಅಲ್ವಾ ಸೊ ಅದು ರಾಂಗ್ ಆಗುತ್ತೆ ಸೊ ಇದು ಎಕ್ಸೆಪ್ಷನಲ್ ಕೇಸ್ ಯು ಹ್ಯಾವ್ ಟು ರಿಮೆಂಬರ್ like an is used before a silent h when you pronounce this word like house h is silent right honor honest man h is silent right so you should add this is a rule you have to remember in front of that silent h you should add an okay these are all the exceptional one you have to remember these words example words okay in the rule number 3 an is used before abbreviations beginning with the vowel sound through it begins with the consonants so for example you have abbreviations like MLA MP MSc like you have a different abbreviations right so if you find abbreviations in the sentences, you should add in front of that abbreviation an. This is the rule number 3 you have to remember. Okay. If any word, if abbreviations comes, you should add an itself. Right? This is the rule number 3. ಈ ರೂಲ್ ನಂಬರ್ 3 ಅಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ಅಬ್ರಿವೇಷನ್ಸ್ ಬರುತ್ತೆ ಅಲ್ವಾ ಅಬ್ರಿವೇಷನ್ಸ್ ಅಂದ್ರೆ ಈಗ ಫುಲ್ ಫಾರ್ಮ್ SSLC ಅಥವಾ MP MSc ಮಾಸ್ಟರ್ ಆಫ್ ಸೈನ್ಸ್ ಲೈಕ್ ದಟ್ FRS SOS ಈ ತರ ಒಂದು ಫುಲ್ ಫಾರ್ಮ್ ಬರುವಂತಹ ಅಬ್ರಿವೇಷನ್ಸ್ ಬರುವಂತಹ ಪದಗಳು ಅಥವಾ ವರ್ಡ್ಸ್ ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಆ ವರ್ಡ್ಸ್ ಮುಂದೆ ನೀವು ಆನ್ ಆಡ್ ಮಾಡಬೇಕಾಗುತ್ತೆ so that the perfect sentence we can form okay so here you have some example under a and an that is indefinite articles so in the first example the father earns 125 rupees that is 125 rupees a day so we are using a is used in the sense of every right so ಇಲ್ಲಿ ಡೇ ಅನ್ನೋದು ಪ್ರತಿ ದಿನ ಅನ್ನೋದು ಕೌಂಟಿಗೆ ಬರುತ್ತೆ ಅಲ್ವಾ ಎವ್ರಿ ಡೇ ಸೊ ವಿ ಆರ್ ಆಡಿಂಗ್ ಎ ಇನ್ ಫ್ರಂಟ್ ಆಫ್ ದಟ್ ಸೆನ್ಸ್ ಆಫ್ ಎವ್ರಿ ಡೇ ಸೊ ವಿ ಆರ್ ಯೂಸಿಂಗ್ ಎ ಇನ್ ಫ್ರಂಟ್ ಆಫ್ ಡೇ ಸೊ ಇನ್ ದ ಸೆಕೆಂಡ್ ಎಕ್ಸಾಂಪಲ್ ದ ವೆಹಿಕಲ್ ರನ್ 70 ಕಿಲೋಮೀಟರ್ ಆನ್ ಅವರ್ ವೈ ವಿ ಆರ್ ಯೂಸಿಂಗ್ ಆನ್ H ಬಂದಿದೆ ಅಲ್ವಾ why in the rule number 2 have told you in the previous slide why we are using an because H is a silent here if that H word comes it is acts as a silent H so we should add an in front of this word so I told you in the rule number 2 right so that you should remember and one more example 100 a man so these are all the consonants we are adding a 1,000, a trillion, like that. You have many more examples. This is the basic examples I am giving to you to remember differentiates about a and an. Okay. Next. So this is all about your different type of rules we have discussed. So this is about a and the an article. So in the next video I'll go for the articles. So take a different type of example and practice today itself.
make a notes about all these different type of rules whatever we have discussed, and you have some other exceptional rules also, that also don't forget to write and practice, and take many more examples in the different authors the textbook you have, and just practice to make a transfer, like take in different examples or paragraph, and change that into with adding articles, and practice this grammatical part. Okay, so in the next video I'll go for the article, and I am explaining both in Kannada as well as in English, right? If this method is teaching is okay, please give us a suggestion box, or else if I need to teach only in English, that is also you can tell me. So just you should comment me in comment box. Okay. So thank you. If anyone are new to our channel, please subscribe our channel and share to your friends, and make use of this grammar. Okay. Thank you.